ರೈಟ್, ಗೆಲುವು ಯಾರದು ಅನ್ನೋ ಪ್ರಶ್ನೆ ಇಟ್ಕೊಂಡು ನಾವು ಚರ್ಚೆ ಮಾಡ್ತಾ ಇದ್ವಿ. ಗಣ್ಯ ಅತಿಥಿಗಳು ನಮ್ಮ ಜೊತೆ ಸ್ಟುಡಿಯೋದಲ್ಲಿದ್ದಾರೆ. ಗೆದ್ದ ಅಭ್ಯರ್ಥಿ ಕರಡಿ ಸಂಗಣ್ಣ ಕೂಡ ನಮ್ಮ ಜೊತೆನೇ ಸಂಪರ್ಕದಲ್ಲಿದ್ದಾರೆ. ದಿವಾಕರ್ಜಿ 3 ಜನ ಮಾತುಗಳನ್ನು ಕೇಳ್ತಾ ಇದ್ರಿ. ಗೆದ್ದ ಅಭ್ಯರ್ಥಿನೂ ಕೂಡ ಸ್ಪಷ್ಟಪಡಿಸಿದರು ಹೇಗೆ ಗೆಲುವು ಸಿಕ್ತು ಅಂತ. ಗೆಲುವಿಗೆ ಕಾರಣನೂ ಕೂಡ ಹೇಳಿದರು ಅವರು. ಇದು BJP ಪಕ್ಷ, ಅದರ ಸಿದ್ಧಾಂತ, ಜೊತೆಗೆ ಈಗ ನಡೀತಾ ಇರೋ ರೀತಿ. ಸರ್, ಖಂಡಿತವಾಗಿಯೂ ನೀವು ಒಂದು ಚುನಾವಣಾ ವಿಜಯ ಇದೆಯಲ್ಲ, ವಿಜಯ ಅಲ್ಲ, ಅವ್ರು ಯಾಕೆ ಪಕ್ಷ ಬಿಡಬೇಕಾಯಿತು, ಮತ್ತೊಂದು ಚುನಾವಣೆ ಯಾಕೆ ಬಂತು, ಅದಕ್ಕೆ ಕಾರಣ ಏನು ಅನ್ನೋದನ್ನು ಅವ್ರು ಹೇಳ್ಬಿಟ್ರು. ಸರ್, ಒಂದು ಹೇಳ್ತೇನೆ, ಈ ದೇಶದಲ್ಲಿ ಇವತ್ತು ಆಪರೇಷನ್ ಕಮಲದ ಬಗ್ಗೆ ಚರ್ಚೆ ಆಗ್ತಾ ಇದೆ. ಹಿರಿಯರಾದ BL ಶಂಕರ್ ಅವರಿದ್ದಾರೆ, ಅವ್ರು ಸಂಸತ್ನಲ್ಲಿ ಕೂಡ ಇದ್ದವರು. 1, 2, 3 ಒಪ್ಪಂದ ಆಗುವಾಗ ಕರ್ನಾಟಕದ ನಮ್ಮ MP ಗಳು ಮಂಜುನಾಥ್ ಕುನ್ನೂರ್ ಇದ್ದರು, ಮನೋರಮ ದುರಾಜ್ ಇದ್ದರು, HT ಸಾಂಗ್ಲಿಯಾನ ಇದ್ದರು, ಅಥವಾ ಮೊನ್ನೆ ಶಿವಲಿಂಗೇಗೌಡರ ಪಕ್ಷದ ಶಿವಣ್ಣವರಿದ್ದರು. ಅವ್ರಿಗೆಲ್ಲ ಏನು ಮಾಡಿದರು? ದಯವಿಟ್ಟು ರಾಜಕಾರಣದ ನೈತಿಕತೆಯ ಪಾಠವನ್ನು ಹೇಳ್ತಕ್ಕಂಥ ಹಕ್ಕು ಇವತ್ತು ಯಾವ ರಾಜಕೀಯ ಪಕ್ಷಕ್ಕಿಲ್ಲ ಎಂಬ ಸತ್ಯವನ್ನು ನಾವು ಮೊದಲು ಒಪ್ಕೋಬೇಕಾಗತ್ತೆ. ಎರಡನೇದು, ಅಭಿವೃದ್ಧಿಯ ವಿಚಾರದಲ್ಲಿ ಅಭಿವೃದ್ಧಿಯ ವಿಚಾರದಲ್ಲಿ ಒಬ್ಬ ಶಾಸಕ ತಾರತಮ್ಯದ ಬಗ್ಗೆ ಹೇಳ್ತಾಯಿದ್ರು. ತಾರತಮ್ಯಗಳು ಎಲ್ಲ ಸಂದರ್ಭದಲ್ಲಿ, ಎಲ್ಲ ಸರ್ಕಾರಗಳು ಇದ್ದ ಸಂದರ್ಭದಲ್ಲೂ ಕೂಡ ತಾರತಮ್ಯಗಳು ಆಗಿರ್ತಕ್ಕಂಥದ್ದು ನೋಡಿದ್ದೇವೆ. ಕೆಲವು ಸಂದರ್ಭದಲ್ಲಿ ತಾರತಮ್ಯ ಯಾವ ಮಟ್ಟಕ್ಕಾಗತ್ತೆ ಅಂದರೆ, ಕೇವಲ ಬೆಂಗಳೂರನ್ನು ಕೇಂದ್ರೀಕರಣ ಮಾಡಿ ಅಭಿವೃದ್ಧಿ ಮಾಡಿದ್ದ ತಾರತಮ್ಯವನ್ನು ನೋಡಿದ್ದೇವೆ. ಹಳ್ಳಿಗಳಿಗೆ ಹೋಗಲೇ ಇಲ್ಲ, ಯಾವುದೇ ಹಳ್ಳಿಗಳಿಗೆ, ಬರೀ ಬೆಂಗಳೂರಿಗೆ ಮಾತ್ರ ಅರ್ಬನ್ ಕೃಷ್ಣ ಅವ್ರ ಕಾಲದಲ್ಲಿ. ಆದ್ದರಿಂದ ಇವತ್ತು ಅಭಿವೃದ್ಧಿಯ ಬಗ್ಗೆ, ತಾರತಮ್ಯದ ಬಗ್ಗೆ ಚರ್ಚೆ ಮಾಡ್ತಕ್ಕಂಥ ನಾವೆಲ್ಲ ಮೊದಲು ಜನ ಕೊಟ್ಟಿರ್ತಕ್ಕಂಥ ಜನಾದೇಶವನ್ನು ಗೌರವಿಸ್ತಕ್ಕಂಥ ಜನಾದೇಶವನ್ನು ಅವ್ರು ಕೊಡ್ತಾ ಇಲ್ಲ, ಪಡ್ಕೋತಾ ಇದ್ದೀರಿ ಅಂತ ಅದೇ ಸಮಸ್ಯೆ ಆಗಿರೋದು. ಈಗ ಪಡ್ಕೋತಾ ಇದ್ದೀವಿ, ಜನಾದೇಶವನ್ನು ಅವ್ರಿಗೆ ಎಜುಕೇಟ್ ಪರವಾಗಿಲ್ಲ, ಅಲ್ಲಲ್ಲ, ಮೊದಲು ವ್ಯಾಪಾರ ಮಾಡ್ಲಾಗ್ತಾ ಇದೆ ಅಂತ. ದಯವಿಟ್ಟು ನಾನು ಇತ್ತೀಚೆಗೆ ನಡೆದ ಉಪಚುನಾವಣೆಯಲ್ಲಿ, ನೀವು ಭವಾನಿಪುರ ಉಪಚುನಾವಣೆ ಆಯಿತು ವೆಸ್ಟ್ ಬೆಂಗಾಲಲ್ಲಿ. ಅಲ್ಲಿ ಬರೀ 30% ವೋಟ್ ಆದಾಗ ತುಂಬ ಫ್ರಸ್ಟ್ರೇಟ್ ಆಗಿ ಮಮತಾ ಬ್ಯಾನರ್ಜಿ ಅವರು TVಯಲ್ಲಿ ಮಾತಾಡಿದ್ದನ್ನು ನಾವು ನೋಡಿದ್ವಿ. ಆದರೆ ಇವತ್ತು ಅದೇ 30%ಅಲ್ಲಿ ಕೂಡ ಅವರು 54,000 ಮತಗಳ ಅಂತರದಿಂದ ಅಲ್ಲಿ ಗೆದ್ದರು. ಅಂದರೆ ವೋಟಿಂಗ್ ಕಮ್ಮಿ ಆದರೂ ಕೂಡ ಗೆದ್ದರಲ್ಲಿ. ಇದನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಯಾವುದೇ ಒಂದು ಚುನಾವಣೆ ಫಲಿತಾಂಶ ಬಂದ ತಕ್ಷಣ, ಈ ಉಪಚುನಾವಣೆಯ ಫಲಿತಾಂಶ ಇದು ಕರ್ನಾಟಕದ ಒಂದು 3.5 ವರ್ಷದ ಆಡಳಿತಕ್ಕೆ ಒಂದು ರೆಫರೆಂಡಮ್ ಅಂತ ನಾವು ಹೇಳ್ತೇವೆ. ಅದನ್ನು ನಮ್ಮ ಹಿರಿಯ ಸ್ನೇಹಿತರು ಒಪ್ಪಲಿಕ್ಕಿಲ್ಲ, ಇದು ಜನಮತ ಗಣನೆ ಅಂತ. ಇದಕ್ಕಿಂತ ಮುಖ್ಯವಾಗಿ ನಾವು ಒಂದು ರಾಜಕೀಯ ಪಕ್ಷವನ್ನು, ಸೈದ್ಧಾಂತಿಕವಾಗಿ ರಾಜಕೀಯ ಪಕ್ಷದಲ್ಲಿ ಕೆಲಸ ಮಾಡ್ತಕ್ಕಂಥ ನನ್ನಂಥವ್ರು ಹೇಗೆ ವಿಶ್ಲೇಷಣೆ ಮಾಡ್ತೇವೆ ಅಂತ ಹೇಳಿದರೆ, ಹೈದರಾಬಾದ್ ಕರ್ನಾಟಕ ಪ್ರದೇಶದಲ್ಲಿ 4 ಚುನಾವಣೆಗಳದು. ಬೀದರ್ ಪಾರ್ಲಿಮೆಂಟ್ ಚುನಾವಣೆಯನ್ನು ಸೋತ್ಬಿಟ್ಟಿದ್ವಿ ನಾವು, ರಾಮಚಂದ್ರ ವೀರಪ್ಪನವ್ರು ತೀರ್ಕೊಂಡಾಗ. ಇದಾದ ಮೇಲೆ ನಾವು ದೇವದುರ್ಗದಲ್ಲಿ ಗೆದ್ದಿದ್ವಿ. ಅದಾದಮೇಲೆ ಇದೇ ಗುಲ್ಬರ್ಗಾ ಉಪಚುನಾವಣೆಯಲ್ಲಿ ಏನಾಯಿತು, ನಮ್ಮ ಪಕ್ಷದ ಒಬ್ಬ ದಿವಂಗತ ಶಾಸಕರ ಪತ್ನಿಗೆ ಟಿಕೆಟನ್ನು ಕೊಟ್ಟು ಆ ಮೂಲಕ ಆ ಅನುಕಂಪದ ಲಾಭವನ್ನು ಪಡ್ಕೊಂಡು ಗುಲ್ಬರ್ಗಾ ಚುನಾವಣೆಯಲ್ಲಿ ಗೆದ್ದರು. ಇದಾದ ಮೇಲೆ ನಡೆದಿರೋದು ಕೊಪ್ಪಳ ಚುನಾವಣೆ. ಪ್ರಾದೇಶಿಕವಾಗಿಯೂ ಕೂಡ ಇದು ಹೈದರಾಬಾದ್ ಕರ್ನಾಟಕದಲ್ಲಿ ನಮ್ಮ ಪಕ್ಷದ ಸಂಘಟನೆ ಉಳಿದ ಪ್ರದೇಶಕ್ಕೆ ಹೋಲಿಸಿದರೆ ಇನ್ನಷ್ಟು ಆಗಬೇಕು ಎಂಬ ವಾತಾವರಣದಲ್ಲಿ ಕರಡಿ ಸಂಗಣ್ಣವರ ವಿಜಯ ಈ ಪಕ್ಷದ ವಿಸ್ತಾರಕ್ಕೆ ಭಾಳ ಸಹಾಯ ಆಗತಕ್ಕಂಥ ಒಂದು. ಇನ್ನು ಆಪರೇಷನ್ ಕಮಲ ಮುಂದುವರಿಯುತ್ತಾ ಅಥವಾ ಇದು ಕೊನೆನಾ? ಇದು ಸರ್, ಇದು ಆಪರೇಷನ್ ಕಮಲ ಅಥವಾ ಅಂಬುದು ಇದು ನಿರಂತರ ಪ್ರಕ್ರಿಯೆ ಅಂತ ನಾನು ಹೇಳಲ್ಲ. ಈ ಆಪರೇಷನ್ ಕಮಲ ಯಾಕೆ ಆಗ್ತದೆ, ಏನಾಗುತ್ತೆ ಎಂಬುದನ್ನು ಇತಿಹಾಸವೇ ನಿರ್ಧಾರ ಮಾಡಬೇಕು. ಆದರೆ ಈ ಪಕ್ಷಾಂತರ ನಿಷೇಧ ಕಾನೂನು ಬಂದ ಆದಮೇಲೆ ಅದನ್ನ ಮೀರಿ ಆಗಿದೆಯಲ್ಲ ಈಗ ಆಪರೇಷನ್ ಕಮಲ ಅಂದ್ರೆ, ಮೀರಿ ಆಗಿದೆ ಅದನ್ನೀಗ. ಆದರೆ ಶಿವಲಿಂಗೇಗೌಡ್ರೆ, ನಿಮಗೂ ಇದೇ ಸಮಸ್ಯೆಗಳು ಕಾಡ್ತಾ ಇದೆಯಾ? ಈ ಸರ್ಕಾರದಿಂದ ತಾರತಮ್ಯ ಆಗ್ತಾ ಇದೆ, ಅದಕ್ಕೋಸ್ಕರ ಶಾಸಕರಿಗೆ ಬಿಟ್ಟು ಹೋಗ್ತಾ ಇದ್ದಾರೆ. 100ಕ್ಕೆ 100 ಸತ್ಯ. 100ಕ್ಕೆ ಏನ್ ತಾರತಮ್ಯ ಆಗಿದೆ? ಈಗ ನಿಮ್ಮ ಪಕ್ಷದಿಂದ ಅವ್ರು ಬಿಟ್ಟು ಹೋದ್ರು ಅಂತ ಹೇಳಿದ್ರೆ ನಿಮ್ಮ ಪಕ್ಷ ಬಿಗಿ ಇಲ್ಲ, ನಿಮ್ಮ ಒಗ್ಗಟ್ಟಿಲ್ಲ ಅಂತ ಆಯ್ತು. ನಿಮ್ಮ ಪಕ್ಷದಿಂದ ಅವ್ರು ಬಿಟ್ಟು ಹೋಗಿದ್ದು. ಎರಡನೇದು, ನಿಮ್ಮ ಇಡೀ ಪಕ್ಷ ಒಂದು ರಾಜ್ಯ ಪಕ್ಷ, ರಾಜಕೀಯ ಪಕ್ಷವಾಗಿ 28 ಜನ ಶಾಸಕರುಗಳು ಇಟ್ಕೊಂಡು ಯಾಕೆ ಒಂದು ಪಕ್ಷದ ವಿರುದ್ಧ ಪ್ರತಿಭಟನೆ ಮಾಡಕ್ಕಾಗಲ್ಲ? ಮಾಧ್ಯಮದ ಮುಂದೆ ಇಡ್ಬೋದು, ಮಾಧ್ಯಮದ ಎಲ್ಲಾದ್ರ ಮುಂದೆ ಇಟ್ಟಿದೀವಿ, ಮಾಧ್ಯಮದರು ನೀವು ಬಿತ್ತರಿಸಿದಿರಿ. ಆದರೆ ಈ ಯಾವ ರೀತಿ ತಾರತಮ್ಯ ಮಾಡ್ತಾರೆ ಅನ್ನತಕ್ಕಂಥದ್ದನ್ನ ಆ ಶಾಸಕನಾದಂಥವನು ಯಾರ್ಯಾರು ಅನುಭವಿಸ್ತಾ ಇದ್ದಾರೆ ಅವ್ರಿಗೆ ಗೊತ್ತು. ಸಂಗಣ್ಣರೇ ಹೇಳಿದರು, ಏನು ಹೇಳಿದರು, ನನಗೆ ಈ ಕ್ಷೇತ್ರ 3 ಸಾರಿ ನಾನು ಗೆದ್ದರೂ ಕೂಡ ಈ ಕ್ಷೇತ್ರದ ಒಂದು ಕೆಲಸವನ್ನು ನಾನು ಮಾಡಲಿಕ್ಕೆ ಆಗಲಿಲ್ಲ ಅಂತೇಳಿ, ಈಗ ಅಂಥ ಒಂದು ಕೆಲಸಗಳನ್ನು ಮಾಡಿಕೊಡ್ತೀನಿ ಅಂತ ಹೇಳಿ ಆಮಿಷ ಒಡ್ತಕ್ಕಂಥದ್ದಾಗಲಿ, ಅವರಿಗೆ ಆ ಕೆಲಸದ ಭರವಸೆ ಸಿಕ್ಕಿದಂಥ ಸಂದರ್ಭದಲ್ಲಿ ಏನಪ್ಪ ಮಾಡೋದು, ನನ್ನ ಕ್ಷೇತ್ರದ ಜನತೆ ಹಿತದೃಷ್ಟಿಯಿಂದ ನಾನು ಹೋಗಬೇಕು ಅನ್ನೋ ಭಾವನೆ. ಇದರಲ್ಲಿ ಯಡಿಯೂರಪ್ಪನವರ ಯಾವುದೇ ರೀತಿಯಾದಂಥ ಒಂದು ವರ್ಚಸ್ಸಾಗಲಿ ಮತ್ತೊಂದಾಗಲಿ ಏನೂ ಇಲ್ಲಿ ಅಪ್ಲೈ ಅಲ್ಲ. ನಿಜಾಂಶ ಎಲ್ಲ ಜನಗಳಿಗೂ ಗೊತ್ತಿದೆ. ಅಲ್ಲಿ ಏನು ಆ ಕ್ಷೇತ್ರದ ಅಭಿವೃದ್ಧಿ ಆಗಬೇಕು ಅಂತಕ್ಕಂಥ ಒಂದೇ ಒಂದು ಮಾನದಂಡವನ್ನು ಇಟ್ಟುಕೊಂಡು ಚುನಾವಣೆ ನಡೆದಿದೆ. ಅದಕ್ಕೆ ಪೂರಕವಾಗಿ ಅವ್ರು ಮಾಡ್ತಾರೋ ಇಲ್ವೋ ನನಗೆ ಗೊತ್ತಿಲ್ಲ. ಕರಡಿ ಸಂಗಣ್ಣರಿಗೂ ಎಲ್ಲಿ ಮಂಗ್ಪೂಜೆ ಆಗ್ತಾರೋ ಗೊತ್ತಿಲ್ಲ. ಅದು ಪೂರ್ಣ ದುಡ್ಡಿಟ್ಟು
ಪಾಪ ಮಾಡಿಕೊಟ್ಟು ಅವ್ರು ಒಳ್ಳೆಯ ಹೆಸರು ಬಂದರೆ ಆ ಕೊಪ್ಪಳದ ಜನತೆ ಒಳ್ಳೇದಾದರೆ ನಾನು ಭಾಳ ಸಂತೋಷ ಪಡ್ತೀನಿ. ಪಾಪ ಅದ್ರ ಬಗ್ಗೆ ನಂದೇನಿದಿಲ್ಲ. ಇವತ್ತು ಆ ಒಂದು ಶಾಸಕರ ಒತ್ತಡ ಹಂಗಿದೆ. ಇವತ್ತು ರೋಡ್ಗಳು ಗುಂಡಿ ಬಿದ್ದಿದ್ದಾವೆ, ಕುಡಿಯೋಕ್ಕೆ ನೀರಿಲ್ಲ, ಕರೆಂಟು ಕಣ್ಣು ಮುಚ್ಚಾಲೆ ಆಟ ಆಡ್ತೈತೆ ಜನಕ್ಕೆ. ಕರೆಂಟಿಗೆ ಹೊಣೆಗಾರರು ಸರ್ಕಾರ ಅಂತ ಹೇಳೋದಿಲ್ಲ. ಅಲ್ಲೆಲ್ಲರ ಮದುವೆ ಮನೆಯಲ್ಲಿ ನಾವು ಕೂತಿದ್ರು ಊಟಕ್ಕೆ ಕರೆಂಟ್ ಪಕ್ಕಂತ ಹೋಗುತ್ತೆ, ಬರೋದಿಲ್ಲ ಕರೆಂಟು. ಅವನೆಲ್ಲ ಇಲ್ಲಿ ಎಮ್ ಎಲ್ ಕೂತಿದ್ದ ನೋಡಿಲ್ಲ ಅಂತಾರೆ ಜನ. ಆ ಮಟ್ಟಕ್ಕೆ ಇವತ್ತು ಜನ ಬಂದಿದ್ದಾರೆ. ಇಂಥ ಸಂದರ್ಭದಲ್ಲಿ ಇವರು ಏನು ಮಾಡ್ತಾರೆ ಎಮ್ ಎಲ್ ಎ? ಅದನ್ನು ಆ ಪರಿಸ್ಥಿತಿನ ನೋಡಿದಾಗ ಇವರು ಆಡಳಿತ ಪಕ್ಷಕ್ಕೆ ಒಂದು, ವಿರೋಧ ಪಕ್ಷಕ್ಕೆ ಒಂದು ನೀತಿ ಮಾಡಿದ ಮೇಲೆ ಆ ನೀತಿಗೆ ಭದ್ರಾಗಿ ಹೋಗಲೇಬೇಕಾಗುತ್ತೆ. ಇವತ್ತು ಕೊಪ್ಪಳದ ಚುನಾವಣೆ ನಡೆದಿರೋದು ಆಮಿಷದ ಮೇಲೆ ನಡೆದಿದೆ. ಏನೋ ನಮ್ಮ ಕೊಪ್ಪಳ ಭಾಳ ಸ್ವರ್ಗವಾಗುತ್ತೆ, ವೈಕುಂಠ ಆಗುತ್ತೆ ಅನ್ನೋ ದೃಷ್ಟಿನಲ್ಲಿ ಜನ ಮತದಾನ ಮಾಡಿದ್ದಾರೆ ಹೊರತು ಇದರಲ್ಲಿ ಯಾರ ವರ್ಚಸ್ಸು ಇಲ್ಲ, ಯಾವುದೂ ಇಲ್ಲ. ಅದ್ರ ಮೇಲೆ ನಡೆದಿದೆ. ಶಂಕರ್ಜಿ, ನೀವು ಇದನ್ನು ಆಳವಾಗಿ ತಿಳ್ಕೊಂಡಿರೋರು. ಈ ಪಾರ್ಲಿಮೆಂಟರಿ ಡೆಮಾಕ್ರಸಿಲಿ ಏನೆಲ್ಲ ನಡೀತಾ ಇದೆ ಅಂತ ಹೇಳಿ ಪುಸ್ತಕನ ಬರೆದಿದ್ದೀರಿ. ಇಡೀ ಈ ಪ್ರಜಾಪ್ರಭುತ್ವ ವ್ಯವಸ್ಥೆ, ಈ ಚುನಾವಣಾ ವ್ಯವಸ್ಥೆಯ ಸ್ಥಿತಿಗತಿಗಳ ಬಗ್ಗೆ ತಿಳ್ಕೊಂಡಿದ್ದೀರಿ. ಇಲ್ಲೇನು ನಡೀತಾ ಇದೆ? ಇಡೀ ಒಂದು ರಾಜಕೀಯ ಪಕ್ಷ, ಒಂದು ಸರ್ಕಾರ ಬಂದ ಮೇಲೆ ಇಡೀ ಎಲ್ಲ ಪಕ್ಷ ಶಾಸಕರಲ್ಲಿ ತಾರತಮ್ಯ ಇಲ್ಲ, ಇಡೀ ರಾಜ್ಯ ಅವರಿಗೆ ಒಗ್ಗಟ್ಟಾಗಿರಬೇಕು. ಶಿವಲಿಂಗೇಗೌಡರು ಹೇಳ್ತಾ ಇರೋದು, ಇವತ್ತು ಕರಡಿ ಸಂಗಣ್ಣವ್ರು ಮಾತಾಡ್ತಾ ಇರೋ ರೀತಿಗಳು ಗಮನಿಸ್ತಾ ಇದ್ದರೆ ಇದು ಏನು ನಡೀತಾ ಇದೆ ರಾಜ್ಯದಲ್ಲಿ? ವಿಷಯಾಧಾರಿತ ಚರ್ಚೆಗಳಾಗ್ತಾ ಇಲ್ಲ, ವಿಧಾನಸೌಧ ಒಳಗಾಗಲ್ಲ, ಹೊರಗಡೆನೂ ಆಗಲ್ಲ, ಓಟಿಗೋಸ್ಕರ ರಾಜಕಾರಣ ನಡೀತಾ ಇದೆ. ಎಲ್ಲ ನಿಮ್ಮ ಸಮಾವೇಶಗಳು, ಹೋರಾಟಗಳು ಎಲ್ಲವೂ ಕೂಡ ಎಷ್ಟು ಮತ ಬರುತ್ತೆ, ಎಷ್ಟು ಶಾಸಕರು ಹೇಳ್ತಾರೆ ಅಲ್ಲಿಗೆ ಸೀಮಿತವಾಗಿದೆ ಹೊರತು ಈ ಉಳಿದ ಈ ಜ್ವಲಂತ ವಿಚಾರಗಳು ಯಾಕೆ ಚರ್ಚೆ ಆಗಲ್ಲ? ಯಾಕೆ ಚರ್ಚೆ ಮಾಡುವ ಇಚ್ಛಾಶಕ್ತಿ ಇಲ್ವಾ, ಅಥವಾ ಕೇಳಿಸ್ಕೊಳ್ಳೋರಿಗೆ ವ್ಯವಧಾನ ಇಲ್ವಾ? ಯಾಕೆ ನೋಡಿ, ಇಡೀ ರಾಷ್ಟ್ರದ ರಾಜಕಾರಣದ ಸ್ಥಿತಿನೇ ಇವತ್ತೊಂಥರ ಸಂಕ್ರಮಣ ಸ್ಥಿತಿನಲ್ಲಿದೆ. ಅದಕ್ಕೆ ಯಾರು ಹೊಣೆ? ಇಲ್ಲ, ರಾಜಕಾರಣಿಗಳೇ, ವ್ಯವಸ್ಥೆನೇ ಹೊಣೆ. ರಾಜಕಾರಣಿಗಳೇ ವ್ಯವಸ್ಥೆಯನ್ನು ನಿರ್ವಹಣೆ ಮಾಡ್ತಾ ಇರತಕ್ಕಂಥ ರಾಜಕಾರಣಿಗಳೇ ಹೊಣೆ. ದಿವಾಕರ್ ಅವರು ಒಬ್ಬ ಪಕ್ಷದ ವಕ್ತಾರನಾಗಿ ಮಾತಾಡೋದಕ್ಕಿಂತ ಹೆಚ್ಚಾಗಿ ವಕೀಲರ ಥರ ವಾದ ಮಾಡ್ತಿದ್ದಾರೆ. ಇಲ್ಲಿ ಅವರು ಸಮರ್ಥ ವಕೀಲರು, ಅದು ನನಗೆ ಚೆನ್ನಾಗಿ ಗೊತ್ತು. ಅವರಿಗೆ ಆ ಥರ ವಾದ ಮಾಡ್ತಾರೆ, ಅವರ ಕರ್ತವ್ಯ ಅವ್ರು ನಿರ್ವಹಿಸ್ತಾ ಇದ್ದಾರೆ ಇಲ್ಲಿ. ಆದರೆ ಕರಡಿ ಸಂಗಣ್ಣ ಈ ಕ್ಷಣದಲ್ಲಿ BJPಯ ಗೆದ್ದಿರ್ತಕ್ಕಂಥ ಶಾಸಕ. ಅವರು ಅಧಿಕೃತವಾಗಿ ನಿಮ್ಮ ಚಾನೆಲ್ನಲ್ಲಿ ಹೇಳ್ತಾ ಇದ್ದಾರೆ, ಈ ಕಾರ್ಯಕ್ರಮಗಳು ನಾನು JDSನಲ್ಲಿ ಇದ್ದಂಥ ಸಂದರ್ಭದಲ್ಲಿ ಹಾಗೆ ಸಾಧ್ಯ ಆಗಿರಲಿಲ್ಲ, ಹಾಗಾಗಿ ಸಿಂಗಟಾಲೂರು ಏತ ನೀರಾವರಿಯ ಒಂದು ಉದಾಹರಣೆಯನ್ನು ಕೊಟ್ಟು ಅವ್ರು ಮಾತಾಡ್ತಾ ಇದ್ದಾರೆ. ಅದನ್ನು ಮಾಡಿಸ್ಲೇಬೇಕಾಯಿತು, ನನಗೆ ಅನಿವಾರ್ಯ ಆಯಿತು, 3 ಬಾರಿ ಗೆದ್ದಿದ್ರು ಸಾಧ್ಯ ಆಗಲಿಲ್ಲ, ಮಾಡಿದ್ರೆ ಅದಕ್ಕೋಸ್ಕರ ನಾನು ಬಂದೆ ಅಂತಕ್ಕಂಥ ಮಾತನ್ನು ಕೂಡ ಅವರು ಹೇಳೋದನ್ನು ಗಮನಿಸಿದಂಥ ಸಂದರ್ಭದಲ್ಲಿ 2 ಅಂಶ ಸ್ಪಷ್ಟ ಆಗ್ತದೆ. ಒಂದು, ರಾಜ್ಯದಲ್ಲಿರ್ತಕ್ಕಂಥ BJP ಸರ್ಕಾರ, ಅದು ಯಡಿಯೂರಪ್ಪನವ್ರು ಇರಲಿ, ಇವರು ನಮ್ಮ ಈಗಿನ ಮುಖ್ಯಮಂತ್ರಿಗಳಿರಲಿ, ಇವರಿಬ್ಬರೂ ಕೂಡ ಅಭಿವೃದ್ಧಿ ವಿಚಾರದಲ್ಲಿ ತಾರತಮ್ಯವನ್ನು ನೇರವಾಗಿ ಮಾಡ್ತಾಯಿದ್ರು ಅಂತ ಈಗ ಗೆದ್ದಿರ್ತಕ್ಕಂಥ BJP ಶಾಸಕರೇ ಹೇಳ್ತಾ ಇದ್ದಾರೆ. ಎರಡನೇದು, ಆ ಕ್ಷೇತ್ರಕ್ಕೆ ಮಂಜೂರಾಗಿರ್ತಕ್ಕಂಥ ಕಾರ್ಯಕ್ರಮಗಳೇನಿದ್ದಾವೆ ಅದು 1-2 ಕೋಟಿ ಅಲ್ಲ, 100 ಕೋಟಿ, ಒಂದು 300-400 ಕೋಟಿ ರೂಪಾಯಿಗಿಂತ ಜಾಸ್ತಿ ಮಂಜೂರಾತಿಯಾಗಿ ನೀವು ಆ ದಾಖಲೆಗಳನ್ನು ತರಿಸ್ಕೊಳ್ಬೇಕು. ಅವ್ರು ರಾಜೀನಾಮೆ ಕೊಟ್ಟ ನಂತರ ಎಷ್ಟು ಯೋಜನೆಗಳು ಮಂಜೂರಾಗಿದ್ದಾವೆ ಅಂತ. ಈಗ ಕೊಪ್ಪಳದ ಜನತೆ ಮುಂದೆ ಇದ್ದಂಥ ಪ್ರಶ್ನೆ, ಕರಡಿ ಸಂಗಣ್ಣವ್ರು ರಾಜೀನಾಮೆ ಕೊಟ್ಟ ನಂತರ ಏನು ಅಂದರೆ, ಈಗ ಸಂಗಣ್ಣ ಗೆಲ್ಲದೆ ಹೋದರೆ ಏನು ಮಂಜೂರಾಗಿದ್ದಾವೆ ಕಾರ್ಯಕ್ರಮಗಳು ಅವೆಲ್ಲ ನಿಂತು ಹೋಗ್ತಕ್ಕಂಥ ಸಾಧ್ಯತೆಗಳಿರ್ತವೆ. ಕರಡಿ ಸಂಗಣ್ಣಿಗೆ ಶಾಸಕ ಸ್ಥಾನವೂ ಇಲ್ಲ, ಅಭಿವೃದ್ಧಿ ಕೆಲಸನೂ ಇಲ್ಲ ಅಂತಕ್ಕಂಥ ಸಂದಿಗ್ಧಕ್ಕೆ ಕೊಪ್ಪಳ ಜಿಲ್ಲೆಯ ಜನತೆಯನ್ನು ಈ ಸರ್ಕಾರ ದೂಡಿ ಅದರ ಲಾಭವನ್ನು ಪಡೆದುಕೊಂಡು ಕರಡಿ ಸಂಗಣ್ಣವ್ರ ವೈಯಕ್ತಿಕ ವರ್ಚಸ್ಸಿದೆ, ಇಲ್ಲ ಅಂತ ನಾನು ಹೇಳಿದೆ. ಅವರು ನನ್ನ ಸ್ನೇಹಿತರೆ, ಅವರಿಗೆ ವೈಯಕ್ತಿಕ ವರ್ಚಸ್ಸಿದೆ, ಅವ್ರದ್ದೇ ಆದಂಥ ಓಟಿದೆ. ಮತ್ತು ಈ ಅಭಿವೃದ್ಧಿ ಕೆಲಸಕ್ಕೆ ಏನು ಒಂದು ಚಾಲನೆ ಸಿಕ್ಕಿತ್ತು ಅದು ನಿಂತು ಹೋಗಬಾರ್ದು ಅಂತಕ್ಕಂಥ ಕಾಳಜಿ ಇದೆ. ಅದ್ರ ಜೊತೆಗೆ ಇಡೀ ರಾಜ್ಯದಲ್ಲಿ ದೊಡ್ಡ ರಾಜಕೀಯ ವ್ಯತ್ಯಾಸವನ್ನು ಏನು ಮಾಡೋದಿಲ್ಲ ಈ ಚುನಾವಣೆಯ ಫಲಿತಾಂಶ. ಸರ್ಕಾರಕ್ಕೇನು ಧಕ್ಕೆ ಆಗೋದಿಲ್ಲ, ವಿರೋಧ ಪಕ್ಷ ಏನು ಅಧಿಕಾರಕ್ಕೆ ಬರೋದಿಲ್ಲ. ಇದ್ದಿದ್ರಲ್ಲಿ ಒಂಥರ ಸೇಫ್ ಬೆಟ್ಟು ಅಂತಕ್ಕಂಥ ಕಾರಣಕ್ಕೋಸ್ಕರ ಕರಡಿ ಸಂಗಣ್ಣವ್ರನ್ನ ಮತ್ತು ಅಭಿವೃದ್ಧಿ ಕಾರ್ಯಗಳ ಜಾರಿಯಾಗಲಿ ಅಂತಕ್ಕಂಥ ಕಾರಣದಿಂದ ಮಾಡಿದ್ದಾರೆ. ಇದನ್ನು ನಾನು ಪ್ರಾರಂಭದಲ್ಲಿ ಒಂದು ಮಾತು ಹೇಳಿದೆ, ಇದರ ಬಗ್ಗೆ ಸಮಗ್ರವಾಗಿರ್ತಕ್ಕಂಥ ಒಂದು ಚಿಂತನೆ ನಡಿಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇದೆ. ಈ ಅಭಿವೃದ್ಧಿ ಕೆಲಸಗಳು ಅಂತಕ್ಕಂಥದ್ದು ಇದೆಯಲ್ಲ, ಇದು ಚುನಾವಣೆಗೋಸ್ಕರ ಮಾಡ್ತಕ್ಕಂಥದ್ದು. ತಾರತಮ್ಯದ ವಿಚಾರದಲ್ಲಿ ದಿವಾಕರ್ ಒಂದು ಹಿಂದೆ ಉದಾಹರಣೆ, ನಗರ ಗ್ರಾಮ ಇದೆಲ್ಲ ಉದಾಹರಣೆ ಕೊಟ್ಟೆಲ್ಲ ಹೇಳ್ತಕ್ಕಂಥ ಪ್ರಯತ್ನವನ್ನು ಮಾಡಿದರು. ಒಂದು ಕಾರ್ಯಕ್ರಮವನ್ನು ಒಂದು ಪ್ರದೇಶದಲ್ಲಿ ಜಾರಿ ತರ್ತಕ್ಕಂಥದ್ದು ಬೇರೆ, ಅಥವಾ ವ್ಯಕ್ತಿಗತವಾಗಿ ಈಗ ನಮ್ಮ ಅರಸೀಕೆರೆ ಶಾಸಕರು ಶಿವಲಿಂಗೇಗೌಡರು ಅನುಭವಿಸ್ತಾ ಇರತಕ್ಕಂಥ ಕಷ್ಟ ಅದು ಹೌದಾಗಿದ್ದರೆ ಅವರು JDSನಲ್ಲೇ ಇರೋ ಒಂದೇ ಕಾರಣಕ್ಕೋಸ್ಕರ ಅವರ ಅರಸೀಕೆರೆ ಕ್ಷೇತ್ರ ಇಷ್ಟೊಂದು ಅಭಿವೃದ್ಧಿನಲ್ಲಿ ಹಿಂದೆ ಬೀಳತಕ್ಕಂಥ ಸಾಧ್ಯತೆ ಆಗಿದ್ದರೆ ಇದು ಪ್ರಜಾಪ್ರಭುತ್ವ ವಿರೋಧಿ ಆಗಿರತಕ್ಕಂಥ ಕ್ರಮ ಆಗ್ತದೆ, ವಿಕ್ಟಿಮೈಸೇಷನ್ ಆಗ್ತದೆ. ಇದರಿಂದ ಸದ್ಯಕ್ಕೆ ಒಂದು ರಾಜಕೀಯ ಪಕ್ಷಕ್ಕೆ ಲಾಭವಾಗುವುದು, ದೀರ್ಘಕಾಲದಲ್ಲಿ ಈ ಥರ ಕೆಲಸ ಮಾಡಬೇಕು ಅಂತ ಮನಸ್ಸಿರ್ತಕ್ಕಂಥ ರಾಜಕಾರಣಕ್ಕೆ ಬರೋದು ಹಿಂದೆ ಬೀಳ್ತಾರೆ. ಒಬ್ಬ ಮಾಜಿ ಪ್ರಧಾನಮಂತ್ರಿಯನ್ನ ಕರ್ಕೊಬಂದು ಮುಖ್ಯಮಂತ್ರಿಗಳ ಮನೆ ಮುಂದ್ಗಡೆ ನಮ್ಮ ಕಷ್ಟ ಹೇಳ್ಕೊಳಕ್ಕೆ ಧರಣಿ ಕೂರಬೇಕಾದಂಥ ಪರಿಸ್ಥಿತಿ ಬಂತು. ಯಾತಕ್ಕೆ ಬಂದು? ಅಭಿವೃದ್ಧಿಗೋಸ್ಕರ ನಮ್ಮನ್ನು ಗೆಲ್ಲಿಸಿ ಕಳಿಸಿದ್ದಾರೆ ಜನ.
ಯಾರ ಕೈನಾರು ಹಿಡಿದು ಕಾಲ್ನಾರು ಹಿಡಿದಾಗ್ಲಿ ನಮ್ಮ ಕ್ಷೇತ್ರದ ಜನದ ಕೆಲಸ ಮಾಡಿಸ್ಬೇಕು ಅನ್ನೋ ಒಂದು ಆಕಾಂಕ್ಷೆ ಮೇಲೆ ಬಂದು ನಾವು ಬೀದಿಲಿ ಇಳಿದೆವು. ರೈಟ್ ಸರ್, ಅದರಲ್ಲಿ ಒಂದು ಯಶಸ್ವಿ ಆದ್ರು. ಅದಂತೂ ಮುಖ್ಯಮಂತ್ರಿಗಳನ್ನ ಮಾಜಿ ಪ್ರಧಾನಿ ಮಂತ್ರಿಗಳನ್ನ ಕೃಷ್ಣಾದಲ್ಲಿ ಸೇರಿಸಿ ಏನು ಕೆಲಸ ಇಲ್ಲ. ಆಗಿಲ್ಲ ಇನ್ನುವೇ. ಓಕೆ ಸರ್, ಕರಡಿ ಸಂಗಣ್ಣವ್ರ ಜೊತೆ ಮಾತಾಡ್ತೀನಿ. ನಿಮ್ ಕೊನೆ ನಿಮ್ಗೂ ಒಂದು ಪ್ರಶ್ನೆ ಕೇಳ್ತೀನಿ, ಉಳಿದ ನಾಯಕರುಗಳ ಜೊತೆ ಮಾತಾಡ್ತೀನಿ. ಅದಕ್ಕೂ ಮೊದಲು ಒಂದು ಚಿಕ್ಕ ಬ್ರೇಕ್.